ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರಗಳು. ಹಾಗೂ ಈ ಯಾಜ್ಞ ಸಂಭ್ರಮಕ್ಕೆ ಸಾಕ್ಷಿಯಾಗಲು ನೆರೆದಿರುವ ಎಲ್ಲ ಪ್ರೇಕ್ಷಕ ಬಂಧುಗಳಿಗೆ ಮತ್ತೊಮ್ಮೆ ಹಾರ್ದಿಕ ಸುಸ್ವಾಗತ. ಇಡೀ ಬ್ರಹ್ಮಾಂಡ ಎಷ್ಟೊಂದು ಸೊಬಗು, ಎಷ್ಟೊಂದು ಸೋಜಿಗ. ಇದು ಆಶ್ಚರ್ಯ ಮತ್ತು ತವಕ ತಲ್ಲಣಗಳ ಗೂಡು. ಈ ಸೃಷ್ಟಿಯೇ ಬಹಳ ವಿಚಿತ್ರ, ಹಾಗೆಯೇ ವಿಭಿನ್ನ. ಇದೆಲ್ಲವೂ ಕುತೂಹಲವೇ. ಆದರೆ ಇದರ ಸೃಷ್ಟಿಕರ್ತ ಯಾರು? ಇದ್ದೇ ಇರಬೇಕಲ್ಲವೇ? ಅದು ದೇವರು ಎಂದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಆ ದೇವರು ಸೃಷ್ಟಿಸಿದ ಈ ಪ್ರಪಂಚ ಮತ್ತು ಪ್ರಕೃತಿಯ ಒಳಹೊಕ್ಕು ಅಧ್ಯಯನಿಸಿ ಅದರ ಎಲ್ಲ ನಿಯಂತ್ರಣಗಳನ್ನು ತನ್ನಲ್ಲಿಟ್ಟುಕೊಳ್ಳಲು ಯತ್ನಿಸುತ್ತಿರುವ ಈ ಮನುಷ್ಯ ಪ್ರಚಂಡನೇ ಸರಿ. ಈಗ ಆ ಸೂರ್ಯನನ್ನೇ ಕಟ್ಟಿ ಹಾಕಲು ಹೊರಟಿದ್ದಾನೆಂದರೆ ಈ ಮನುಷ್ಯ ಅಸಾಮಾನ್ಯ, ಅಸಾಧಾರಣ, ನಿಸ್ಸೀಮನೇ ಸರಿ. ಅದಕ್ಕೆ ನಮ್ಮ ಕನ್ನಡದ ಕೀರ್ತನಕಾರ ಶ್ರೇಷ್ಠ ಸಂತ ಕನಕದಾಸರು ಹೇಳಿಲ್ಲವೇ, 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯನೇ ಅತಿ ಶ್ರೇಷ್ಠ ಮತ್ತು ಬುದ್ಧಿವಂತ ಪ್ರಾಣಿ ಎಂದು. ಇದಕ್ಕೆ ಕಾರಣ ಅವನಲ್ಲಿರುವ ಜ್ಞಾನ. ಜ್ಞಾನಕ್ಕೆ ಮೂಲ ಕಾರಣ ಶಿಕ್ಷಣ. ಮನುಷ್ಯನಿಗೆ ಆಹಾರ, ನೀರು, ಗಾಳಿ, ಬೆಳಕು ಮತ್ತು ವಸತಿ ಎಷ್ಟು ಮುಖ್ಯವೋ ಶಿಕ್ಷಣವೂ ಸಹ ಅಷ್ಟೇ ಮುಖ್ಯ. ಏಷ್ಯಾದ ಬೆಳಕು ಎಂದು ಪ್ರಸಿದ್ಧನಾದ ಸಿದ್ಧಾರ್ಥ ಬುದ್ಧನಾದದ್ದು ಹಚ್ಚ ಹಸುರಾದ ಪ್ರಕೃತಿಯಿಂದಲೇ. ರಾಷ್ಟ್ರಗೀತೆ ಬರೆದ ರವೀಂದ್ರನಾಥ ಟಾಗೂರ್ ಅವರು ವಿಶ್ವಕವಿ ಎನಿಸಿದ್ದು ಹಚ್ಚ ಹಸುರಾದ ಪ್ರಕೃತಿಯಿಂದಲೇ. ವರಕವಿ ದರಾ ಬೇಂದ್ರೆಯವರಿಂದ ಯುಗದ ಕವಿ, ಜಗದ ಕವಿ ಎನಿಸಿಕೊಂಡಿದ್ದ ಕುವೆಂಪುರವರು ರಸ ಋಷಿಯಾಗಿ ರಾಷ್ಟ್ರಕವಿ ಎನಿಸಿದ್ದು ಇಂತಹ ಹಚ್ಚ ಹಸಿರಾದ ಪ್ರಕೃತಿಯ ಮಡಿಲಲ್ಲಿಯೇ. ಅಂತಹ ಹಚ್ಚ ಹಸುರಿನ ಪ್ರಕೃತಿಯ ಮಧ್ಯೆ ತಲೆ ಎತ್ತಿ ನಿಂತು ಜ್ಞಾನದ ದಶಕವನ್ನು ದಾಟಿ ಬಯಲುಸೀಮೆಯ ಸುಜ್ಞಾನದ ಬವಣೆಯನ್ನು ನೀಗಿಸಿದ ಕಲಿಕೆಯ ಕಾಮಧೇನು ಈ ಯಾಜ್ಞವಲ್ಕ್ಯ ಪಬ್ಲಿಕ್ ಸ್ಕೂಲ್. ಶಿಕ್ಷಣ ಪ್ರೇಮಿ ಶ್ರೀ ಟಿ ಸುರೇಶ್ ಸರ್ ಅವರು ಗ್ರಾಮೀಣ ಪ್ರದೇಶದವರಿಗೂ ಸಹ ಗುಣಾತ್ಮಕ ಮತ್ತು ಪರಿಣಾಮಾತ್ಮಕ ಶಿಕ್ಷಣ ಸಿಗಲಿ ಎಂಬ ಆಶಯದೊಂದಿಗೆ ಸ್ಥಾಪಿಸಲಾದ ಈ ಶಾಲೆ ಇಂದು CBSE ಶಾಲೆಯಾಗಿ NCERTಯಿಂದ ಅಧಿಕೃತವಾಗಿ ಅನುಮೋದನೆಗೊಂಡು ಯಶಸ್ವಿಯಾಗಿ ಜ್ಞಾನಾರ್ಜನೆಯ ಮುನ್ನುಡಿ ಬರೆದು 2ನೇ ವರ್ಷಕ್ಕೆ ಮುನ್ನಡೆಯುತ್ತಿದೆ. ಇಂತಹ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯನ್ನು ಹಿರಿಯೂರು ನಗರದಿಂದ 6 ಕಿಲೋಮೀಟರ್ ದೂರದ ಧರ್ಮಪುರದ ಮಾರ್ಗದಲ್ಲಿ ನಿರ್ಮಿಸಲಾಗಿದೆ. ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ ಇಂದಲ್ಲ ನಾಳೆ ಫಲವ ಕೊಟ್ಟೇ ಕೊಡುತ್ತದೆಂಬ ಅದ್ಭುತ ಆಶಯದೊಂದಿಗೆ 2011-12ರಲ್ಲಿ ಸ್ಥಾಪಿಸಲಾಯಿತು. ಹನಿ ಹನಿ ನೀರು ಕೂಡಿ ವಾಣಿ ವಿಲಾಸವಾದಂತೆ 230 ವಿದ್ಯಾರ್ಥಿಗಳಿಂದ ಆರಂಭವಾಗಿ ನಿಮ್ಮೆಲ್ಲರ ಸಹಕಾರ, ಹಾರೈಕೆ, ಪೂರೈಕೆ, ಆಪ್ಯಾಯತೆಗಳೊಂದಿಗೆ 2000ಕ್ಕೂ ಮಿಗಿಲು ವಿದ್ಯಾರ್ಥಿಗಳನ್ನೊಳಗೊಂಡು CBSE ಮತ್ತು ICSE ಎಂದು 2 ಸಂಸ್ಥೆಗಳಾಗಿ ವಿಸ್ತರಿಸಿ ವ್ಯಾಪಿಸಿ ಇಲ್ಲಿಗೆ 12 ವಸಂತಗಳನ್ನು ಯಶಸ್ವಿಯಾಗಿ ಪೂರೈಸಿದೆ. ನಮ್ಮಿ ಶಿಕ್ಷಣ ಸಂಸ್ಥೆಯಲ್ಲಿ ವರ್ಷಾರಂಭದಿಂದ ವರ್ಷಾಂತ್ಯದವರೆಗೆ ಪ್ರಿಕೆಜಿಯಿಂದ PU ಹಾಗೂ ಫಾರ್ಮಸಿಯವರೆಗೆ ಪಠ್ಯ, ಸಹಪಠ್ಯ ಚಟುವಟಿಕೆಯಿಂದ ನಡೆಯುತ್ತಲೇ ಇರುತ್ತವೆ. ಆ ಎಲ್ಲ ಚಟುವಟಿಕೆಗಳ ಪಕ್ಷಿ ನೋಟವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಶಿಕ್ಷಣದಲ್ಲಿ ಕಲಿಕೆ ಎಂಬುದು ನಿಂತ ನೀರಲ್ಲ, ಅದು ಸದಾ ಹರಿಯುತ್ತಿರುವ ಶುಭ್ರವಾದ ನದಿ ನೀರಿನಂತೆ. ಒಂದು ವೇಳೆ ಅದು ನಿಂತರೆ ಮಲಿನಗೊಂಡು ಕಲುಷಿತಗೊಳ್ಳುತ್ತದೆ. ಆದ್ದರಿಂದ ಮಕ್ಕಳ ಕಲಿಕೆ ನಿಲ್ಲಬಾರದು ಮತ್ತು ನಿಂತ ನೀರಾಗಬಾರದು ಎಂಬ ಸದುದ್ದೇಶದಿಂದ ನಮ್ಮ ಶಾಲೆಯಲ್ಲಿ 2024-25ನೇ ಸಾಲಿನ ಬೇಸಿಗೆ ಶಿಬಿರವನ್ನು ಮೇ ತಿಂಗಳಲ್ಲಿ ಆಯೋಜಿಸಲಾಯಿತು. ಈ ಶಿಬಿರಕ್ಕೆ ನಮ್ಮ ಶಾಲೆಯ ಮಕ್ಕಳಲ್ಲದೆ ಹಿರಿಯೂರಿನ ಹಾಗೂ ಶಾಲೆಯ ಸುತ್ತಮುತ್ತಲಿನ ಊರಿನ ಮಕ್ಕಳೂ ಸಹ ಭಾಗವಹಿಸಿದ್ದರು. ಇಲ್ಲಿ ಮಕ್ಕಳಿಗೆ ಕನ್ನಡ, ಇಂಗ್ಲಿಷ್, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಚಿತ್ರಕಲೆ, ಸಂಗೀತ, ಎಂಬ್ರಾಯ್ಡರಿ, ಕಸೂತಿ, ಕ್ರೀಡೆ ಮತ್ತು ಯೋಗ ಇನ್ನು ಮುಂತಾದವುಗಳನ್ನು ಪರಿಣಾಮಕಾರಿಯಾಗಿ ಕಲಿಸಲಾಯಿತು.
2023-24 ಏಪ್ರಿಲ್ 4ನೇ ದಿನವನ್ನು ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ದಿನವೆಂದೇ ಹೇಳಬಹುದು. ಏಕೆಂದರೆ ಅಂದು ದ್ವಿತೀಯ PUCಯ ವಾರ್ಷಿಕ ಫಲಿತಾಂಶ ಪ್ರಕಟವಾಗಿದೆ. 100ಕ್ಕೆ 100 ಫಲಿತಾಂಶದ ಜೊತೆಗೆ ಪರೀಕ್ಷೆಗೆ ಕುಳಿತ 54 ವಿದ್ಯಾರ್ಥಿಗಳಲ್ಲಿ 27 ಮಂದಿ ಅತ್ಯುನ್ನತ ಶ್ರೇಣಿ, ಉಳಿದೆಲ್ಲ ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಸಂತಸವನ್ನು ಇಮ್ಮಡಿಗೊಳಿಸಿದ್ದರು. ಅದರಲ್ಲೂ ಅಶ್ವಿನಿ ಎಂಬ ವಿದ್ಯಾರ್ಥಿನಿ 98% ಅಂಕ ಗಳಿಸುವುದರ ಮೂಲಕ ತಾಲೂಕಿಗೆ ಟಾಪರ್ ಆಗಿ ಹೊರಹೊಮ್ಮಿದರು. SSLCಯ ಫಲಿತಾಂಶವನ್ನು ಮೇ 13ರಂದು ಪ್ರಕಟಿಸಲಾಯಿತು. ಈ ಫಲಿತಾಂಶ ಯಾಜ್ಞವಲ್ಕ್ಯ CBSE ಶಾಲೆಯ ಒಂದು ಗತಚರಿತೆ ಎಂದರೆ ತಪ್ಪಾಗಲಾರದು. CBSE ಪಠ್ಯಕ್ರಮದ ಮೊಟ್ಟ ಮೊದಲ ಬ್ಯಾಚ್ ಇದಾಗಿದ್ದರಿಂದ ಎಲ್ಲರಿಗೂ ಭಯ ಮತ್ತು ಬಹಳ ಕುತೂಹಲವಿತ್ತು. ಈ ಎಲ್ಲ ಊಹೆಗಳನ್ನು ಮೀರಿ ಶಾಲೆಗೆ 100ಕ್ಕೆ 100ರಷ್ಟು ಫಲಿತಾಂಶವನ್ನು ತಂದುಕೊಟ್ಟ ವಿದ್ಯಾರ್ಥಿಗಳು ಎಲ್ಲರನ್ನೂ ಹುಬ್ಬೇರುವಂತೆ ಮಾಡಿದ್ದರು. ಅದರಲ್ಲೂ ಪ್ರೀತಮ್ ಗೌಡ ಎಂಬ ವಿದ್ಯಾರ್ಥಿ 90% ಅಂಕಗಳನ್ನು ಪಡೆದು ಟಾಪರ್ ಆಗಿ ಹೊರಹೊಮ್ಮಿದ್ದರು. 2024-25ನೇ ಸಾಲಿನ ಶೈಕ್ಷಣಿಕ ವರ್ಷವನ್ನು ಅಧಿಕೃತವಾಗಿ ಮೇ 27ರಂದು ಪ್ರಾರಂಭಿಸಲಾಯಿತು. ಶಾಲೆಯ ಆಡಳಿತ ಮಂಡಳಿಯ ಸಹಕಾರದೊಂದಿಗೆ ಎಲ್ಲ ಶಿಕ್ಷಕರು ಶಾಲೆಯನ್ನು ತಳಿರು ತೋರಣಗಳಿಂದ ಸುಂದರವಾಗಿ ಅಲಂಕರಿಸಿ ಪುಷ್ಪವೃಷ್ಟಿಗರೆದು ವಿದ್ಯಾರ್ಥಿಗಳನ್ನು ಮತ್ತು ಪೋಷಕರನ್ನು ಆದರದಿಂದ ಸ್ವಾಗತಿಸಿ ಬರಮಾಡಿಕೊಳ್ಳಲಾಯಿತು. ನಂತರ ವಿದ್ಯಾರ್ಥಿಗಳಿಗೆ ಸೇತುಬಂಧ ತರಗತಿಗಳನ್ನು ಪ್ರಾರಂಭಿಸಿ ಪರಿಣಾಮಕಾರಿಯಾಗಿ ಬೋಧಿಸಿ ಪರೀಕ್ಷೆಗಳನ್ನು ನಡೆಸಲಾಯಿತು. ಅಬ್ರಹಾಂ ಲಿಂಕನ್ ಅವರು ಒಂದು ಮರವನ್ನು ಕಡಿಯಲು 6 ಗಂಟೆ ಸಮಯ ಕೊಟ್ಟರೆ 4 ಗಂಟೆ ಕೊಡಲಿ ಮನುಚು ಮಾಡಲು, ಉಳಿದ 2 ಗಂಟೆ ಮರ ಕಡಿಯಲು ಬಳಸುತ್ತೇನೆ ಎಂದು ಹೇಳುತ್ತಾರೆ. ಅದರಂತೆಯೇ ನಮ್ಮ ಶಾಲೆಯ ಶಿಕ್ಷಕರುಗಳಿಗೆ ತಮ್ಮ ಪೂರ್ವ ತಯಾರಿಗಾಗಿ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ವಿಷಯವಾರು ಶಿಕ್ಷಕರುಗಳಿಗೆ ಕೆಲವು ಓರಿಯೆಂಟೇಷನ್ ಕ್ಲಾಸ್ಗಳನ್ನು ಆಯೋಜಿಸಲಾಗಿತ್ತು. ನಂತರ ಶಾಲೆಯಲ್ಲಿ ಉತ್ತಮ ಕಲಿಕೆಯ ಹಿತದೃಷ್ಟಿಯಿಂದ ಮಕ್ಕಳ ಅವರವರ ಕಲಿಕೆಯ ಸಾಮರ್ಥ್ಯಾಧಾರಿತವಾಗಿ ಪರಿಣಾಮಕಾರಿಯಾಗಿ ಕಲಿಸಲು ಮಕ್ಕಳನ್ನು ವಿಭಾಗವಾರು ಬೇರ್ಪಡಿಸಿ ಪಾಠ ಬೋಧಿಸಿ ವಿದ್ಯಾರ್ಥಿಗಳ ಭವಿಷ್ಯದ ಕಲಿಕೆಗೆ ಮುನ್ನುಡಿ ಬರೆಯಲಾಯಿತು. CBSE ಪಠ್ಯಕ್ಕೆ ಸಂಬಂಧಿಸಿದಂತೆ ಚಟುವಟಿಕೆ ಆಧಾರಿತ ಪಾಠ ಬೋಧನೆಯನ್ನು ಶಾಲೆಯಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೆ ತರಲಾಯಿತು. ಪಾಠ ಹೇಗಿದೆಯೋ ಹಾಗೆ ಬೋಧಿಸಿದರೆ ಅದು ಪಾಠವಾಗುವುದಿಲ್ಲ, ಮಕ್ಕಳ ತಲೆಗೆ ಹೋಗುವುದೂ ಇಲ್ಲ, ಅವರಿಗೆ ಅದು ಅರ್ಥವೂ ಆಗುವುದಿಲ್ಲ. ತರಗತಿಯಲ್ಲಿನ ಮಕ್ಕಳನ್ನೇ ವಿಷಯ ವಸ್ತುಗಳನ್ನಾಗಿ ಆರಿಸಿಕೊಂಡು ಒಬ್ಬೊಬ್ಬ ವಿದ್ಯಾರ್ಥಿಗಳಿಗೆ ಒಂದೊಂದು ಪಾತ್ರ ಕೊಟ್ಟು ಮಕ್ಕಳು ಸ್ವತಃ ಅಭಿನಯಿಸುವಂತೆ ಮಾಡಿ ಮಕ್ಕಳ ಜೊತೆಗೆ ಶಿಕ್ಷಕರು ಸಹ ಮಕ್ಕಳಾಗಿ ಅವರ ಮಟ್ಟಕ್ಕೆ ಇಳಿದು ಬೋಧಿಸಿದಾಗ ಮಾತ್ರ ಪಾಠದ ಕಲಿಕೆ ಪರಿಣಾಮಕಾರಿಯಾಗುತ್ತದೆ. ಪಾಠಕ್ಕೆ ತಕ್ಕ ಪಾತ್ರ, ಪಾತ್ರಕ್ಕೆ ತಕ್ಕ ವೇಷ, ವೇಷಕ್ಕೆ ತಕ್ಕ ಬಣ್ಣ, ಬಣ್ಣಕ್ಕೆ ತಕ್ಕ ವೇಷಭೂಷಣ, ವೇಷಭೂಷಣಕ್ಕೆ ತಕ್ಕ ಅಲಂಕಾರ, ಅಲಂಕಾರಕ್ಕೆ ತಕ್ಕ ಅಭಿನಯ, ಅಭಿನಯಕ್ಕೆ ತಕ್ಕ ಸಂಭಾಷಣೆ, ಸಂಭಾಷಣೆಗೆ ತಕ್ಕ ಭಾವ, ಭಾವಕ್ಕೆ ತಕ್ಕಂತೆ ಭಾವಾಭಿನಯ. ಇದೆಲ್ಲ ವರ್ಣನೆ ಅಲ್ಲ, ವರ್ಣನಾತೀತ. ಇಡೀ ಗಂಧರ್ವ ಲೋಕವೇ ಯಾಜ್ಞಾವರಣದಲ್ಲಿ ಮೈ ನವಿರೇಳುವಂತೆ ಮೈದಳದಿ. ಇದ ನೋಡಲು ಕಣ್ಣೆರಡು ಸಾಲದಾಗಿತ್ತು. ಹೀಗೆ ಒಂದೊಂದು ತರಗತಿಯದು ಒಂದೊಂದು ಬಗೆ, ಒಂದೊಂದು ವಿಧ, ವಿಭಿನ್ನ ಪ್ರಯೋಗ, ವರ್ಣಿಸಲು ಪದಪುಂಜಗಳೇ ಸಾಲವು. ಕರಡಿಗೆ ಮಕ್ಕಳ ಕುಣಿತ, ಕನ್ನಡ ಹಾಡಿಗೆ ಮಕ್ಕಳ ಜಿಗಿತ, ಇಂಗ್ಲಿಷಿಗೆ ಇನಿದನಿ ನೀಡುತ್ತಾ, ಹಿಂದಿಗೆ ಹೊಂದಿಕೊಳ್ಳುತ್ತಾ, ಗಣಿತಕ್ಕೆ ಬೆರಳೆಣಿಸುತ್ತಾ, ವಿಜ್ಞಾನವ ವಿನಯದಿ ಕಲಿಯುತ್ತಾ, ಸಮಾಜದಿ ಸಮಾಚಾರವ ಹಂಚುತ್ತಾ, ಆಟವಾಡುತ್ತಾ, ಹಾಡನ್ನು ಹಾಡುತ್ತಾ, ಚಿತ್ರಗಳ ಬಿಡಿಸುತ್ತಾ, ಬಣ್ಣಗಳೆರಚುತ್ತಾ ಪಾಠ ಕಲಿಯುವುದು ನೋಡುವುದೇ ಕಣ್ಣಿಗೆ ಅದೊಂದು ಹಬ್ಬ. ಈ ಮಕ್ಕಳು ಕಲಿಯುವಾಗ ಸರಸ್ವತಿ ದೇವಿಯೇ ಧರೆಗಿಳಿದಂತೆ ಎಂದರೆ ತಪ್ಪಾಗಲಾರದು. ಇಂದಿನ ಮಗುವೆ ಮುಂದಿನ ಪ್ರಜೆ ಎನ್ನುವ ಮಾತಿನಂತೆ
ವಿದ್ಯಾರ್ಥಿಗಳಿಗೆ ಓದುವ ಹಂತದಲ್ಲಿಯೇ ಪ್ರಜಾಪ್ರಭುತ್ವ ಹಾಗೂ ಚುನಾವಣೆಗಳ ಬಗ್ಗೆ, ಪ್ರಜಾಪ್ರತಿನಿಧಿಗಳ ಆಯ್ಕೆ ಮತ್ತು ಅವರ ಕಾರ್ಯವೈಖರಿಗಳ ಬಗ್ಗೆ ಅರಿವು ಮೂಡಿಸಿ ಆ ಮೂಲಕ ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸುವ ಸಲುವಾಗಿ ಸಮಾಜ ವಿಜ್ಞಾನ ವಿಭಾಗದ ವತಿಯಿಂದ ಅಣಕು ಚುನಾವಣೆಯನ್ನು ನಡೆಸಿ ಜಯಶೀಲರಾದ ವಿದ್ಯಾರ್ಥಿ ನಾಯಕರನ್ನು ವಿವಿಧ ಸಚಿವರನ್ನಾಗಿ ಆರಿಸಿ ಜವಾಬ್ದಾರಿಗಳನ್ನು ಹಂಚಲಾಯಿತು. ಬೋಧಿಸುವರು ಸುಧಾರಣೆಗೊಂಡಾಗ ಮಾತ್ರ ಮಕ್ಕಳ ಫಲಿತಾಂಶವೂ ಕೂಡ ಸುಧಾರಣೆಯಾಗುತ್ತದೆ ಎನ್ನುವ ನಿಟ್ಟಿನಲ್ಲಿ ಪದವಿ ಪೂರ್ವ ಇಲಾಖೆಯು ವಿಷಯವಾರು ಉಪನ್ಯಾಸಕರುಗಳಿಗೆ ವಿಶೇಷ ತರಬೇತಿ ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ನಮ್ಮ ಕಾಲೇಜಿನ ಎಲ್ಲ ವಿಷಯವಾರು ಉಪನ್ಯಾಸಕರುಗಳು ಭಾಗವಹಿಸಿ ಮಾಹಿತಿ ಪಡೆದು ವಿದ್ಯಾರ್ಥಿಗಳಿಗೆ ಸಲಹೆ ಸೂಚನೆಗಳನ್ನು ನೀಡಲಾಯಿತು. ಹಾಗೆಯೇ 100ಕ್ಕೆ 100 ಫಲಿತಾಂಶವನ್ನು ತಂದಿತ್ತ ಉಪನ್ಯಾಸಕರುಗಳು ಆಯಾ ವಿಷಯವಾರು ಕಾರ್ಯಾಗಾರದಲ್ಲಿ ಸನ್ಮಾನಕ್ಕೆ ಭಾಜನರಾದರು. 2023-24 ಮೇ 28ರಂದು ಜಿಲ್ಲಾ ಮಟ್ಟದ ಎಲ್ಲ 10ನೇ ತರಗತಿ ವಿದ್ಯಾರ್ಥಿಗಳಿಗೆ PUC ಪೂರ್ವಜ್ಞಾನ ಮತ್ತು ಅವರ ಬೌದ್ಧಿಕ ಮಟ್ಟ ಪರೀಕ್ಷಿಸುವ ಸಲುವಾಗಿ ಟ್ಯಾಲೆಂಟ್ ಎಕ್ಸ್ಪೋ ಎಂಬ ಪ್ರತಿಭಾನ್ವೇಷಣಾ ಪರೀಕ್ಷೆಯನ್ನು ನಡೆಸಲಾಯಿತು. ಇದರಲ್ಲಿ ಸುಮಾರು 700ಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. 2024-25ನೇ ಸಾಲಿನ ಶೈಕ್ಷಣಿಕ ವರ್ಷಾರಂಭದಿಂದ ವರ್ಷಾಂತ್ಯದವರೆಗೂ ನಿರಂತರವಾಗಿ 10ನೇ ತರಗತಿ ಮಕ್ಕಳಿಗೆ ಫೌಂಡೇಶನ್ ಕ್ಲಾಸ್ ಮತ್ತು PUC ಮಕ್ಕಳಿಗೆ CET, JEE, ನೀಟ್ ತರಬೇತಿ ತರಗತಿಗಳನ್ನು ನಡೆಸುತ್ತಾ ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಜ್ಜುಗೊಳಿಸುತ್ತಿದ್ದೇವೆ. ಈ ಎಲ್ಲ ಚಟುವಟಿಕೆಗಳ ಜೊತೆಯಲ್ಲಿ 1ರಿಂದ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಮೊದಲ ಮತ್ತು 2ನೇ ಆವರ್ತಕ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನೆರವೇರಿಸಿ ಫಲಿತಾಂಶವನ್ನು ಪ್ರಕಟಿಸಿ ಶಿಕ್ಷಕ ಪೋಷಕರ ಸಭೆಯನ್ನು ಆಯೋಜಿಸಿ ಮಕ್ಕಳ ಪ್ರಗತಿ ಪರಿಶೀಲನೆ ಬಗ್ಗೆ ಚರ್ಚಿಸಿ ಮಧ್ಯಂತರ ಪರೀಕ್ಷೆಗಳನ್ನು ನಡೆಸಲಾಯಿತು. ವಿಶೇಷವಾಗಿ SSLC ಮಕ್ಕಳಿಗೆ ಎಲ್ಲ ವಿಷಯಗಳ ಪಠ್ಯಗಳನ್ನು ಪೂರ್ಣಗೊಳಿಸಿ ಇಲ್ಲಿಯವರೆಗೆ 3 ಶಿಕ್ಷಕ ಪೋಷಕರ ಸಭೆಗಳನ್ನು ಮುಗಿಸಿ ಪೋಷಕರಿಂದ ಸಲಹೆ ಸೂಚನೆಗಳನ್ನು ಪಡೆದು ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನೂ ನಡೆಸಲಾಯಿತು. ಹಾಗೆಯೇ PU ವಿಭಾಗದ ವಿದ್ಯಾರ್ಥಿಗಳಿಗೂ ಕೂಡ ಪರೀಕ್ಷಾ ವಿಭಾಗ ಆಯೋಜಿಸಿದ ಎಲ್ಲ ಪರೀಕ್ಷೆಗಳ ಜೊತೆಗೆ ಕಾಲೇಜು ಹಂತದಲ್ಲಿ 20ಕ್ಕೂ ಹೆಚ್ಚು ಪರೀಕ್ಷೆಗಳನ್ನು ನಡೆಸಿ ಪೋಷಕರ ಸಭೆಯನ್ನು ಆಯೋಜಿಸಿ ಮಕ್ಕಳ ಪ್ರಗತಿಯ ಕುರಿತು ಚರ್ಚಿಸಿ ಪೋಷಕರ ಅವಗಾಹನೆಗೆ ತರಲಾಯಿತು. ಪರೀಕ್ಷೆಗಳ ಸರಮಾಲೆಯಿಂದ ಸ್ವಲ್ಪ ಬಿಡುವು ಮಾಡಿಕೊಂಡು ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು, ಜಾತ್ರೆಗಿಂತ ಯಾತ್ರೆ ಮೇಲು ಎಂಬ ನಾಣ್ಣುಡಿಗಳಂತೆ ಪದವಿ ಪೂರ್ವ ಹಾಗೂ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕ್ಷೇತ್ರಾಧ್ಯಯನ ಮಾಡಿಸುವ ಸಲುವಾಗಿ ಶೈಕ್ಷಣಿಕ ಪ್ರವಾಸವನ್ನು ಹಮ್ಮಿಕೊಳ್ಳಲಾಗಿತ್ತು. ಉಪಕಸುಬುಗಳು ಬದುಕಿಗೊಂದು ಊರುಗೋಲು ಎಂಬಂತೆ ಶೈಕ್ಷಣಿಕ ಅಧ್ಯಯನದ ಜೊತೆಗೆ ಶೈಕ್ಷಣಿಕೇತರ ಕಾರ್ಯಚಟುವಟಿಕೆಗಳು ವಿದ್ಯಾರ್ಥಿಗಳ ಸಮಗ್ರ ಅಧ್ಯಯನಕ್ಕೆ ನೆರವಾಗುತ್ತವೆ. ಆದ್ದರಿಂದ ಶಾಲೆಯಲ್ಲಿ ಆಡಳಿತ ಮಂಡಳಿಯ ಅಣತಿಯಂತೆ ಮಕ್ಕಳಿಗೆ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಅವುಗಳನ್ನು ಯಶಸ್ವಿಯಾಗಿ ಮುನ್ನಡೆಸಲಾಯಿತು. ಇದರ ಭಾಗವಾಗಿ ಜಗತ್ತಿನಾದ್ಯಂತ ಅತ್ಯುನ್ನತ ಸ್ಪರ್ಧೆಗಳಲ್ಲಿ ಒಂದಾದ ಸ್ಪೆಲ್ ಬಿ ಸ್ಪರ್ಧೆಯನ್ನು ಜುಲೈ 3ರಂದು ನಡೆಸಲಾಯಿತು. ಇದರ ಜೊತೆಗೆ ಮೆಹಂದಿ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ಹ್ಯಾಂಡ್ ರೈಟಿಂಗ್ ಸ್ಪರ್ಧೆ ಮತ್ತು ರಂಗೋಲಿ ಸ್ಪರ್ಧೆಗಳನ್ನು ಏರ್ಪಡಿಸಿ ಈ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಜಯಶೀಲರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪಾರಿತೋಷಕಗಳನ್ನು ನೀಡಿ ಪ್ರೋತ್ಸಾಹಿಸಲಾಯಿತು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆ ಶಾಲೆಯ ಕಲಿಕೆಯ ಶ್ರೀಮಂತಿಕೆಯನ್ನು ಪ್ರತಿಬಿಂಬಿಸುತ್ತವೆ. ಇಂದಿನ DJ ಸಂಗೀತದ ಯುಗದಲ್ಲಿ ಅಬ್ಬರದ ಹಾಡುಗಳ ಹಾವಳಿಯಲ್ಲಿ ಮಕ್ಕಳು ಮತ್ತು ಯುವ ಪೀಳಿಗೆ ಮನಸ್ಸಿಗೆ ಮುದ ನೀಡುವ ಸುಮಧುರ ಸಂಗೀತವನ್ನು ಮರೆಯುತ್ತಿದ್ದಾರೆ. ಅಂತಹವುಗಳಿಂದ ಮಕ್ಕಳನ್ನು ದೂರವಿರಿಸಿ ಅವರಲ್ಲಿ ಶಿಸ್ತು, ಆಸಕ್ತಿ, ಸ್ವಾಭಿಮಾನ, ರಾಷ್ಟ್ರಪ್ರೇಮ ಮುಂತಾದ ನೈತಿಕ ಮೌಲ್ಯಗಳನ್ನು ಮೂಡಿಸುವ ಸದುದ್ದೇಶದಿಂದ ರಾಜಸದಿಂದ ಸಾತ್ವಿಕದೆಡೆಗೆ ಕೊಂಡೊಯ್ಯುವ ದೃಷ್ಟಿಯಿಂದ ಮಕ್ಕಳಲ್ಲಿ ಸಂಪ್ರದಾಯ,
ಪರಂಪರೆ, ಇತಿಹಾಸ, ಸಂಸ್ಕೃತಿ ಮುಂತಾದ ಅಂಶಗಳ ಮಹತ್ವವನ್ನು ಸಾರುವ ಸಂದೇಶಾಧಾರಿತ ಹಾಡುಗಳಿಗೆ ನೃತ್ಯ ಸ್ಪರ್ಧೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಇದರಲ್ಲಿ 4 ಹೌಸಿನ ಎಲ್ಲ ಮಕ್ಕಳು ಭಾಗವಹಿಸಿ ಗಂಧರ್ವ ಲೋಕವೇ ನಾಚಿಸುವ ರೀತಿಯಲ್ಲಿ ನೃತ್ಯಗಳನ್ನು ಮಾಡಿ ತೀರ್ಪುಗಾರರಿಗೆ ತಲೆನೋವು ಆಗುವ ರೀತಿಯಲ್ಲಿ ನರ್ತಿಸಿದರು. ರೈತರ ಬಗ್ಗೆ, ನಾಡಿನ ಬಗ್ಗೆ, ಸೈನಿಕರ ಬಗ್ಗೆ, ಕಾರ್ಮಿಕರ ಬಗ್ಗೆ, ದೇಶಾಭಿಮಾನದ ಬಗ್ಗೆ, ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ, ಸಮಾಜ ಸುಧಾರಕರ ಬಗ್ಗೆ, ಆದರ್ಶ ವ್ಯಕ್ತಿಗಳ ಬಗೆಗಿನ ಹಾಡು, ನೃತ್ಯ ಮತ್ತು ಅಭಿನಯ ಬಹಳ ಆಕರ್ಷಕವಾಗಿದ್ದವು. ಎಲ್ಲ 4 ತಂಡಗಳು ಪೈಪೋಟಿಗಿಳಿದಂತೆ ಸರಿ ಸಮಾನವಾಗಿ ಭಾಗವಹಿಸಿದ್ದವು. ಒಟ್ಟಾರೆ ಕಾರ್ಯಕ್ರಮ ಆನಂದಮಯ, ಅರ್ಥಪೂರ್ಣ ಮತ್ತು ಭಾವಪೂರ್ಣವಾಗಿದೆ. ಒಬ್ಬ ಸಮರ್ಥ ದೈಹಿಕ ಶಿಕ್ಷಣ ಶಿಕ್ಷಕನಿದ್ದರೆ ವೈದ್ಯಕೀಯ ಪದವಿಯ ಅವಶ್ಯಕತೆ ಇಲ್ಲ ಎಂಬಂತೆ ನಮ್ಮ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರುಗಳು CBSE ಬೋರ್ಡ್ ಮತ್ತು ಪದವಿ ಪೂರ್ವ ವಿಭಾಗ ಹಾಗೂ ಅನೇಕ ಕ್ಲಬ್ಗಳು ಏರ್ಪಡಿಸಿದ ಎಲ್ಲ ಹಂತದ ಕ್ರೀಡೆಗಳಲ್ಲೂ ನಮ್ಮ ಮಕ್ಕಳನ್ನು ಭಾಗವಹಿಸುವಂತೆ ಪ್ರೇರೇಪಿಸಿ, ತರಬೇತುಗೊಳಿಸಿ, ಆಡಿಸಿ ತಾಲೂಕು ಮಟ್ಟದಿಂದ ರಾಜ್ಯ ಮಟ್ಟದ ಎಲ್ಲ ಪ್ರಶಸ್ತಿ ಪಾರಿತೋಷಕಗಳನ್ನು ನಮ್ಮ ಸಂಸ್ಥೆಯ ಮುಡಿಗೇರಿಸಲಾಯಿತು. ಅದರಲ್ಲೂ ಹರ್ಷಿತ್, ಅನುಶ್ರೀ, ವರುಣ್ ಎಂಬ ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದದ್ದು ಹೆಮ್ಮೆಯ ಸಂಗತಿಯಾಗಿದೆ. 2024-25 ಡಿಸೆಂಬರ್ 25ರಂದು ಏರ್ಪಡಿಸಿದ ವಾರ್ಷಿಕ ಕ್ರೀಡೋತ್ಸವ ಕೂಟಕ್ಕೆ ನಮ್ಮ ಸಂಸ್ಥೆಯ ಎಲ್ಲ ಪೋಷಕ ಬಂಧುಗಳನ್ನು ಆತ್ಮೀಯವಾಗಿ ಆಮಂತ್ರಿಸಿ ಅನೇಕ ಆಟೋಟಗಳನ್ನು ಆಡಿಸಿ ಖುಷಿಪಡಿಸಿದ ಕ್ಷಣವಂತೂ ಅದ್ಭುತ, ಅತ್ಯದ್ಭುತವೆಂದೇ ಹೇಳಬೇಕು. ಸೆಪ್ಟೆಂಬರ್ 9ರಂದು ಹಿರಿಯೂರು ತಾಲೂಕಿನ ಉಡವಳ್ಳಿಯಲ್ಲಿರುವ ನವೋದಯ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಇಂಟರ್ ಸ್ಕೂಲ್ ಡ್ರಾಯಿಂಗ್ ಕಾಂಪಿಟೇಷನ್ನಲ್ಲಿ ಮತ್ತು ಇನ್ನರ್ವಿಲ್ ಕ್ಲಬ್ ಹಿರಿಯೂರು ಹೀಗೆ 2 ಕಡೆಗಳಲ್ಲಿ ಸ್ಥಳದಲ್ಲಿಯೇ ಚಿತ್ರ ಬಿಡಿಸುವ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ಮಕ್ಕಳು ಚಿತ್ರಕಲಾ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಸಮಗ್ರ ಪ್ರಶಸ್ತಿಗಳನ್ನು ಪಡೆದು ಬಂದಿದ್ದಾರೆ. ಪರಮಾತ್ಮನ ಇಚ್ಛೆಯಿಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲುಗುವುದಿಲ್ಲ ಎಂದು ಹೇಳಿದ್ದಾರೆ ಅನುಭಾವಿಗಳು. ಈ ಹಿನ್ನೆಲೆಯಲ್ಲಿ ಜುಲೈ 13ರಂದು ಚಿತ್ರದುರ್ಗದಲ್ಲಿ ಜಗದೋದ್ಧಾರಕ ಶ್ರೀ ಜಗನ್ನಾಥನ ರಥಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ನಮ್ಮ ಶಾಲೆಯ 6ನೇ ತರಗತಿಯ ವಿದ್ಯಾರ್ಥಿಗಳಿಂದ ಹಿಡಿದು PUCಯ ಎಲ್ಲ ಮಕ್ಕಳು ಜಗನ್ನಾಥನ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿ ಭಜನೆ, ಭಕ್ತಿ, ನೃತ್ಯಗಳೊಂದಿಗೆ ಯಾತ್ರೆಯನ್ನು ಯಶಸ್ವಿಗೊಳಿಸಿದರು. ವಿದ್ಯಾರ್ಥಿಗಳಲ್ಲಿ ಸ್ಪಷ್ಟ ಮಾತುಗಾರಿಕೆ ಕೌಶಲ್ಯ, ಭಾಗವಹಿಸುವಿಕೆ ಮತ್ತು ನಾಯಕತ್ವ ಗುಣಗಳನ್ನು ಬೆಳೆಸುವ ಸಲುವಾಗಿ ಹೌಸ್ ವೈಸ್ ಅಸೆಂಬ್ಲಿ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು. ಪ್ರತಿ ವಾರ ಒಂದು ಹೌಸ್ನಂತೆ 4 ಹೌಸ್ಗಳು ವಾರದ ತುಂಬ ಶಾಲೆಯ ಪ್ರಾರ್ಥನಾ ಕಾರ್ಯಕ್ರಮ ನೆರವೇರಿಸಿ ಅಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳೇ ಮಾಡಿಕೊಡುವುದಾಗಿತ್ತು. ಇದರಿಂದ 1 ತಿಂಗಳು ಸಂಪೂರ್ಣವಾಗಿ ಯಾಜ್ಞಾವರಣವು ವರ್ಣಮಯವಾಗಿತ್ತು. ವಿದ್ಯಾರ್ಥಿಗಳ ಭಾಗವಹಿಸುವಿಕೆ ಮತ್ತು ಸೂಚನಾ ಫಲಕಗಳ ಬುಲೆಟಿನ್ ಬೋರ್ಡ್ಗಳು ವಿಷಯಾಧಾರಿತವಾದ ಅಲಂಕಾರಗಳು ಅಲಂಕೃತಗೊಂಡು ಆಕರ್ಷಣೀಯವಾಗಿದ್ದವು. ಜೂನ್ 3ರಂದು ಯಾಜ್ಞವಲ್ಕ ಶಾಲೆಯ KG ವಿಭಾಗದ ಪುಟಾಣಿಗಳಿಗೋಸ್ಕರ ಶಾಲೆಯ ಪ್ರಾರ್ಥನಾಲಯದಲ್ಲಿ ಅಕ್ಷರಾಭ್ಯಾಸ ಎಂಬ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತಪ್ಪನ್ನು ಒಪ್ಪುವುದುಂಟೆ, ತಪ್ಪಾಗದೆ ತಿದ್ದುವುದುಂಟೆ, ತಪ್ಪಾಗದಂತೆ ತಿದ್ದಿ ತೀಡಿ ತಪ್ಪಿರದಂತೆ ಒಪ್ಪವಿರಿಸಿ ಚಪ್ಪರಿಸೆಲ್ಲರೊಪ್ಪುವ ಎಲ್ಲರಪ್ಪುವ ತುಪ್ಪದ ಸವಿಯಾಗೋಣ ಬನ್ನಿ ಎಂಬ ಹಂಸದಾಸರ ಕವಿವಾಣಿಯಂತೆ ಪುಟಾಣಿ ಮಕ್ಕಳಿಗೆ ತಪ್ಪಾಗದಂತೆ ಅಭ್ಯಾಸ ಮಾಡಿಸುವ ಅಕ್ಷರಾಭ್ಯಾಸವನ್ನು ಆಯೋಜಿಸಿ ಶಾಲಾ ಮಕ್ಕಳು, ಪೋಷಕರು ಭಾಗಿಯಾಗಿ ತಮ್ಮ ತಮ್ಮ ಮುದ್ದು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಿದರು. ಇನ್ನು ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಅರ್ಥವತ್ತಾಗಿ ಆಚರಿಸಲಾಯಿತು. ಪ್ರಕೃತಿಯೇ ಪೋಷಕ, ಪ್ರಕೃತಿಯೇ ರಕ್ಷಕ, ಪ್ರಕೃತಿಯೇ ಪರದೈವ ಪರಮಶಿವ ಹಾಗೂ ವೃಕ್ಷೋ ರಕ್ಷತಿ ರಕ್ಷಿತ. ಅಂದರೆ ವೃಕ್ಷವನ್ನು ನಾವು ರಕ್ಷಿಸಿದರೆ ವೃಕ್ಷವು ನಮ್ಮನ್ನು ರಕ್ಷಿಸುತ್ತದೆ ಎಂಬ ಆಶಯದೊಂದಿಗೆ ತೋಟಗಾರಿಕೆ ಇಲಾಖೆಯಿಂದ 1000ಕ್ಕೂ ಹೆಚ್ಚು ಗಿಡಗಳನ್ನು ತರಿಸಿ ಮಕ್ಕಳಿಗೆ ಮತ್ತು ಪೋಷಕರಿಗೆ
ಹಂಚಲಾಯಿತು. ದೇಹವನ್ನು ದಂಡಿಸಿದರೆ ದೃಢಕಾಯ, ದೇಹವನ್ನು ಹೆಂಡಿಸಿದರೆ ಸದೃಢಕಾಯ. ದೇಹವನ್ನು ದಂಡಿಸಿ ಹೆಂಡಿಸಿ ಬಾಗಿಸಿದರೆ ಅದು ಭೀಮಕಾಯ. ಹಾಗೂ ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಎಂಬ ಮಾತಿನಂತೆ ಮಕ್ಕಳ ಮನಸ್ಸು ಮತ್ತು ದೇಹ ಸದೃಢ ಭಾವದಿಂದ ಕೂಡಿರಲಿ ಎಂಬ ಹಿತದೃಷ್ಟಿಯಿಂದ ಶಾಲೆಯಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನು ಮತ್ತು ಹೃದಯ ಭಾಷೆ, ದೈವ ಭಾಷೆ, ಭಾವಭಾಷೆಯ ಪ್ರತಿರೂಪವೇ ಆಗಿರುವ ಸಂಗೀತ ದಿನಾಚರಣೆಯನ್ನು ಆಚರಿಸಲಾಯಿತು. ನಮ್ಮ ರಾಜ್ಯ ಸರ್ಕಾರ ನಿರ್ದೇಶನ ಮಾಡಿ ರಾಷ್ಟ್ರೀಕೃತಗೊಳಿಸಿದ ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನು ಹಾಗೂ ನಾಡು ನುಡಿಗಾಗಿ ಮಡಿದ ಅನೇಕ ಮಹಾತ್ಮರ ಜನ್ಮ ದಿನಾಚರಣೆಗಳನ್ನು, ನಾಡು ನುಡಿ ದೇಶಾಭಿಮಾನವ ಸಾರುವ ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಏರ್ಪಡಿಸಿ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಇದಷ್ಟೇ ಅಲ್ಲದೆ ನಮ್ಮ ಸಂಸ್ಥೆಯಲ್ಲಿ ಪ್ರತಿ ವರ್ಷ ಆಚರಿಸುವಂತಹ ಸಂಕ್ರಾಂತಿ, ಗಣೇಶ ಚತುರ್ಥಿ, ಶ್ರೀಕೃಷ್ಣ ಜನ್ಮಾಷ್ಟಮಿ, ದೀಪಾವಳಿ ಮುಂತಾದ ಹಬ್ಬ ಆಚರಣೆಗಳನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಶಾಲೆಯ ಕೆಜಿ ವಿಭಾಗದಲ್ಲಿ ಡಿಸೆಂಬರ್ 4ರಂದು ಪುಟಾಣಿಗಳಲ್ಲಿ ಬಣ್ಣಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಕೆಜಿ ಬ್ಲ್ಯಾಕ್ನ ಎಲ್ಲ ಮಕ್ಕಳಿಗೆ ಕೆಂಪು ಬಣ್ಣದ ಬಟ್ಟೆಗಳನ್ನು ಹಾಕಿಸಿ ಅವರಿಗೆ ಆಟ ಆಡಿಸಿ ಖುಷಿಪಡಿಸಿ ಕಲಿಸುವ ದೃಷ್ಟಿಯಿಂದ ನಮ್ಮ ಶಾಲೆಯಲ್ಲಿ ಕೆಜಿ ವಿಭಾಗದ ಪುಟ್ಟ ಪುಟಾಣಿಗಳಿಗೆ ರೆಡ್ ಡೇ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಯುಗ ಸ್ಪರ್ಧಾತ್ಮಕ ಯುಗ. ಈ ಯುಗದಲ್ಲಿ ಮಗು ಹುಟ್ಟಿನೊಂದಿಗೆ ಸ್ಪರ್ಧೆಯನ್ನು ಎದುರಿಸುತ್ತಾ ಬರಬೇಕಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಸರಿಯಾದ ತರಬೇತಿ ನೀಡುವ ಶಿಕ್ಷಕರು ಇರುವ ಸಂಸ್ಥೆ ಸಿಗುವುದು ಮಕ್ಕಳ ಸೌಭಾಗ್ಯವೇ ಸರಿ. ಈ ಹಿನ್ನೆಲೆಯಲ್ಲಿ ನಮ್ಮ ಶಾಲೆಯು CBSE ಅಡಿಯಲ್ಲಿ ಬರುವ 84 ರೀತಿಯ ಪಠ್ಯೇತರ ಚಟುವಟಿಕೆಗಳಲ್ಲಿ ಬರುವ ಪ್ರಬಂಧ ಸ್ಪರ್ಧೆ, ಭಾಷಣ ಸ್ಪರ್ಧೆ, ಚಿತ್ರಕಲೆ, ಕ್ವಿಜ್, ಏಕಪಾತ್ರ ಅಭಿನಯ, ರಂಗೋಲಿ, ಪೆನ್ಸಿಲ್ ಶೇಡ್ಸ್, ಆಶುಭಾಷಣ, ಚಿತ್ರಕಲೆ, ಪೇಂಟಿಂಗ್, ಕಲರಿಂಗ್ ಮುಂತಾದ ಸ್ಪರ್ಧೆಗಳ ಜೊತೆಗೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವ ಅನೇಕ ಪ್ರತಿಷ್ಠಿತ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿ ಪತ್ರ, ಬಿರುದು, ಸನ್ಮಾನಗಳ ಪಡೆದು ನಮ್ಮ ಶಾಲೆಯ ಹೆಸರನ್ನು ಬಾನೆತ್ತರಕ್ಕೆ ಕೊಂಡೊಯ್ದಿದ್ದಾರೆ. ಅದರಲ್ಲೂ ಇಂಡಿಯನ್ ಆರ್ಮಿ ಕ್ವಿಜ್ ಬ್ಯಾಟಲ್ ಆಫ್ ಮೈಂಡ್ಸ್ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ 1,50,000 ವಿದ್ಯಾರ್ಥಿಗಳಲ್ಲಿ ಅಂತಿಮ ಸುತ್ತಿನಲ್ಲಿ ಉಳಿದ 217 ಮಂದಿಯಲ್ಲಿ ನಮ್ಮ ಶಾಲೆಯ ಮಕ್ಕಳ ಹೆಸರುಗಳು ಉಳಿದದ್ದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಪಡೆದ ಭಾರತದ ಪ್ರತಿಷ್ಠಿತ ಸಂಸ್ಥೆ ಇಸ್ರೋ ಸಂಸ್ಥೆಯವರು ಕಳಿಸಿಕೊಟ್ಟ ಆಮಂತ್ರಣ, ನಡೆಸಿಕೊಟ್ಟ ಕ್ವಿಜ್, ಮೆಮೊರಿ ಟೆಸ್ಟ್, ಪಿಕ್ ಆ್ಯಂಡ್ ಸ್ಪೀಚ್ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಪಡೆದಿತ್ತು. ವಿಜ್ಞಾನಿಗಳೊಂದಿಗೆ ಸಂವಾದ ನಡೆಸಿದ್ದು ಹಾಗೂ ಭಾರತದ ಪ್ರತಿಷ್ಠಿತ ಸಂಸ್ಥೆಗಳಾದ ಇಸ್ರೋ ಮತ್ತು ಯುವ ರಾವ್ ಸ್ಯಾಟಲೈಟ್ ಸೆಂಟರ್ ಬೆಂಗಳೂರು ಇವರಿಂದ ಆಮಂತ್ರಣ ಪಡೆದ ಏಕೈಕ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿತ್ತು. ದೇಶ ಕಂಡ ಮಹೋನ್ನತ ವಿಜ್ಞಾನಿಗಳಾದ APJ ಅಬ್ದುಲ್ ಕಲಾಂ, ಶಿವಂ ಕಸ್ತೂರಿ ರಂಗನ್ ಮತ್ತು ವಿಕ್ರಮ್ ಸಾರಾಭಾಯಿ ಮುಂತಾದವರು ನಿಂತ ವೇದಿಕೆಯಲ್ಲಿ ನಮ್ಮ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿನಿ ರಶ್ಮಿ ನಿಂತು ಮಾತನಾಡಿದ ಸಂದರ್ಭ ಇವೆಲ್ಲವೂ ಅವಿಸ್ಮರಣೀಯವಾದ ಕ್ಷಣಗಳೆಂದೇ ಹೇಳಬೇಕು. ಇಂಟರ್ನ್ಯಾಷನಲ್ ಗ್ರೀನ್ ಒಲಿಂಪಿಯಾಡ್ ಆರ್ಗನೈಸ್ಡ್ ಬೈ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಹಾಗೂ JM ಟಾಟಾರವರು ಸ್ಥಾಪಿಸಿದ ದ ಎನ್ವೈರನ್ಮೆಂಟ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನ್ಯೂಡೆಲ್ಲಿ ಇವರು ನಡೆಸಿಕೊಟ್ಟ ಅಂತಾರಾಷ್ಟ್ರೀಯ ಗ್ರೀನ್ ಒಲಿಂಪಿಯಾಡ್ ಎಕ್ಸಾಮ್ನಲ್ಲಿ ಭಾಗವಹಿಸಿದ 40 ರಾಷ್ಟ್ರಗಳಲ್ಲಿ ಇಡೀ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಪಡೆದ ಅತ್ಯುತ್ತಮ ಶಾಲೆ ಎಂಬ ಪ್ರಶಸ್ತಿ ಪತ್ರ, ಪಾರಿತೋಷಕಗಳನ್ನು ನಮ್ಮ ಸಂಸ್ಥಾಪಕರ ಕೈಗಿರಿಸಿದ್ದು ನಮ್ಮ ಶಾಲೆಯ ಅದ್ಭುತ ಸಾಧನೆ ಎಂದೇ ಹೇಳಬಹುದು. ದೈಹಿಕ ಸಾಮರ್ಥ್ಯದ ಶಕ್ತಿಗಿಂತ ಒಗ್ಗಟ್ಟಿನ ಸಾಮರ್ಥ್ಯದ ಶಕ್ತಿ ಬಲಯುತವಾಗಿರುತ್ತದೆ ಎನ್ನುವ ದೃಷ್ಟಿಯಿಂದ ನಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನು 4 ವಿವಿಧ ಮನೆಗಳಾಗಿ ವಿಂಗಡಿಸಲಾಗಿದೆ. ಕಲಾಂ, ನಾಯ್ಡು, ಟಾಗೋರ್, ಬೋಸ್,
ಪ್ರತಿ ಮನೆಯನ್ನು ಹೌಸ್ ಮಾಸ್ಟರ್ಸ್, ಅಸೋಸಿಯೇಟ್ ಹೌಸ್ ಮಾಸ್ಟರ್ಸ್, ಹೌಸ್ ಕ್ಯಾಪ್ಟನ್ ಮತ್ತು ಹೌಸ್ ಪ್ರಿಫೆಕ್ಟ್ಗಳು ನಿರ್ವಹಿಸುತ್ತಾರೆ. ಕರ್ತವ್ಯದಲ್ಲಿರುವ ಮನೆಯು ದೈನಂದಿನ ಚಟುವಟಿಕೆಗಳನ್ನು, ಸ್ಪರ್ಧೆಗಳನ್ನು ವ್ಯವಸ್ಥಿತವಾಗಿ ಮತ್ತು ಶಿಸ್ತುಬದ್ಧವಾಗಿ ನಡೆಸುವ ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತದೆ. ವಿಶೇಷ ಕಾರ್ಯಕ್ರಮಗಳ ಅಡಿಯಲ್ಲಿ ನವೆಂಬರ್ 11ರಂದು ಮಕ್ಕಳಿಗೆ ಕಾನೂನು ಅರಿವು ಇರಲಿ ಎಂಬ ದೃಷ್ಟಿಯಿಂದ ಶಾಲೆಯಲ್ಲಿ ಕಾನೂನು ಸಂಬಂಧಿತ ಕಾರ್ಯಕ್ರಮ ನಡೆಸಿ ಖ್ಯಾತ ವಕೀಲರಿಂದ ಕಾನೂನಿನ ಬಗ್ಗೆ ಉಪನ್ಯಾಸ ಕೊಡಿಸಲಾಯಿತು. ಹಾಗೆಯೇ ಸಾವಯವ ಕೃಷಿಗೆ ಸಂಬಂಧಿಸಿದಂತೆ ಮಾಹಿತಿ ಕಲ್ಪಿಸಿಕೊಡಲು ಬಬ್ಬೂರ್ ಫಾರ್ಮ್ನಲ್ಲಿ ನಡೆದ ಕೃಷಿ ಮೇಳಕ್ಕೆ PUC ಮತ್ತು 10ನೇ ತರಗತಿ ಮಕ್ಕಳನ್ನು ಕರೆದುಕೊಂಡು ಹೋಗಲಾಯಿತು. ಹಾಗೆಯೇ KG ವಿಭಾಗದ ಮಕ್ಕಳನ್ನು ಸ್ಥಳೀಯ ಪ್ರಮುಖ ಸ್ಥಳಗಳ ಪರಿಚಯ ಮಾಡಿಕೊಡುವ ಉದ್ದೇಶದಿಂದ ಹತ್ತಿರದ ಹೆಸರಾಂತ ಸಾಯಿಬಾಬಾ ಮಂದಿರಕ್ಕೆ ಒಂದು ದಿನದ ಟ್ರಿಪ್ ಅನ್ನು ಆಯೋಜಿಸಲಾಗಿತ್ತು. ಯಾವುದೇ ಒಂದು ಸಂಸ್ಥೆ ಅತ್ಯುತ್ತಮವಾಗಿ ನಡೆಯಬೇಕೆಂದರೆ, ಶಾಲೆ ಪ್ರಗತಿ ಪಥದಲ್ಲಿ ಮುನ್ನಡೆಯಬೇಕಾದರೆ ಅದು ಅಲ್ಲಿನ ಮೂಲ ಸೌಲಭ್ಯಗಳನ್ನು ಅವಲಂಬಿಸಿರುತ್ತದೆ. ಆ ಮೂಲ ಸೌಕರ್ಯ ಮತ್ತು ಸೌಲಭ್ಯಗಳು ಸಮರ್ಥವಾಗಿ ಬಳಸಿಕೊಂಡಾಗ ಮಾತ್ರ ಪ್ರಗತಿ ಸಾಧ್ಯ. ಈ ಹಿನ್ನೆಲೆಯಲ್ಲಿ 2024-25ನೇ ಸಾಲಿನಲ್ಲಿ ಯಾಜ್ಞವಲ್ಕ್ಯ ಸೈನ್ಸ್ PU ಕಾಲೇಜಿನ ನೂತನ ಕಟ್ಟಡ ಮತ್ತು ಕಚೇರಿಗಳನ್ನು ನಿರ್ಮಿಸಲಾಯಿತು. ಕಂಪ್ಯೂಟರ್ ಕೊಠಡಿಯನ್ನು ಸಂಪೂರ್ಣವಾಗಿ ಬದಲಾಯಿಸಿ ಆಧುನಿಕ ರೀತಿಯ ನವೀನ ರೀತಿಯಲ್ಲಿ ಯೋಚಿಸಿ ಮರುನಿರ್ಮಿಸಲಾಯಿತು. ಸುಮಾರು 50ರಿಂದ 100 ಕಂಪ್ಯೂಟರ್ ವ್ಯವಸ್ಥೆಗಳನ್ನು ಮಾಡಿಕೊಡಲಾಯಿತು. ಹಾಗೆಯೇ ಪರೀಕ್ಷಾ ಮೇಲ್ವಿಚಾರಕರ ಕೊಠಡಿ ಹಾಗೂ ಸಿಬ್ಬಂದಿ ಕೊಠಡಿ ಜೊತೆಗೆ ಪ್ರಾಂಶುಪಾಲರ ಕೊಠಡಿಯನ್ನು ನವೀಕರಿಸಲಾಯಿತು. ಅರ್ಜುನ ಅಭಿಮನ್ಯುರಂತಿರುವ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಸುರೇಶ್ ಸರ್ ಅವರು, ಆಡಳಿತಾಧಿಕಾರಿಗಳಾದ ಶ್ರೀನಿವಾಸ್ ಮೂರ್ತಿ ಸರ್ ಅವರು ಈ YPS ಶಿಕ್ಷಕ ಸೇನೆಯ ಮುಂದಿದ್ದರೆ ಇನ್ನೆಷ್ಟೋ ದಿಗ್ವಿಜಯ ಯಾತ್ರೆಗಳನ್ನು ಕೈಗೊಂಡು ನಮ್ಮ ಯಾಜ್ಞ ಸಾಮ್ರಾಜ್ಯವನ್ನು ಇನ್ನಷ್ಟು ವಿಸ್ತರಿಸುತ್ತೇವೆಂದು ಆಶಯ ನುಡಿಯುತ್ತಾ ನನ್ನ ಸುದೀರ್ಘ ವರದಿಗೆ ಇತಿ ಹಾಡುತ್ತೇನೆ. ಧನ್ಯವಾದಗಳು. ಹರೇ ಕೃಷ್ಣ.